ನೀವು ಮೇಷರಾಶಿಯ ಗಂಡ ಆಗಿರಲಿ ಅಥವಾ ಹೆಂಡತಿ ಆಗಿರಲಿ ದಾಂಪತ್ಯ ಸುಖ ಚೆನ್ನಾಗಿರಬೇಕು, ದಾಂಪತ್ಯ ನಿಮ್ಮದು ಚೆನ್ನಾಗಿರಬೇಕು ಅಂತಾದ್ರೆ ನಿಮ್ಮ ಜಾತಕದಲ್ಲಿ 7ನೇ ಮನೆ ಅಂದ್ರೆ ತುಲಾ ರಾಶಿಯಲ್ಲಿ ಯಾವುದೇ ಪಾಪಗ್ರಹಗಳಿರಬಾರದು. ಸೊ ನೀವು ಮೇಷರಾಶಿಯವರಾಗಿದ್ದು ಗಂಡ ಹೆಂಡತಿ ಸಮಸ್ಯೆ ಅಂದ್ರೆ ದಾಂಪತ್ಯ ಚೆನ್ನಾಗಿಲ್ಲ, ಯಾವ ನೋಡಿದ್ರು ಜಗಳ ಮನಸ್ತಾಪಗಳು, ಸುಖ ದಾಂಪತ್ಯವೇ ಇಲ್ಲ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ದಯವಿಟ್ಟು ನೀವು ಮೇಷರಾಶಿಯವರಾಗಿದ್ರೆ ಶುಕ್ರನ ಆರಾಧನೆ ಮಾಡ್ಕೊಳ್ಬೇಕಾಗತ್ತೆ. ಒಮ್ಮೆ ವೈಯಕ್ತಿಕ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಕಾರಣ ಲಗ್ನ ಚೇಂಜ್ ಇರುತ್ತೆ. ನಿಮ್ದು ಲಗ್ನದಿಂದ 7ನೇ ಮನೆಯನ್ನು ನೋಡ್ಬೇಕಾಗ್ತದೆ, ರಾಶಿಯಿಂದ 7ನೇ ಮನೆ ಅಂದ್ರೆ ಶುಕ್ರನ ಅಂದ್ರೆ ಮೇಷರಾಶಿಯವರಿಗೆ ಶುಕ್ರನ ಸಹ ನೋಡ್ಬೇಕಾಗ್ತದೆ. ಹಾಗೂ ಸಾಮಾನ್ಯವಾಗಿಯೇ ಶುಕ್ರ ಚೆನ್ನಾಗಿರ್ಬೇಕಾಗ್ತದೆ. ಯಾರ ಜಾತಕದಲ್ಲಿ ಶುಕ್ರ ಚೆನ್ನಾಗಿಲ್ವೋ ಅವರಿಗೆ ಸುಖ ದಾಂಪತ್ಯ ಜೀವನ ಸಿಗೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಮೇಷರಾಶಿಯವರಿಗಂತೂ ಸಪ್ತಮದಲ್ಲೇ ಶುಕ್ರ ಇದ್ರೂ ಕೂಡ ಕಾರಕೋ ಭಾವ ನಾಶಾಯ ಅಂತ ದಾಂಪತ್ಯ ಸುಖವನ್ನು ಕಿತ್ಕೊಂಡು ಬಿಡ್ತಾನೆ. ಮೇಷರಾಶಿಯವರ ಗುಣ ಸ್ವಭಾವಕ್ಕೂ ತುಲಾರಾಶಿಯ ಗುಣ ಸ್ವಭಾವಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ. ಆದ್ರಿಂದ ಮೇಷರಾಶಿಯವರಿಗೆ ಸುಖ ದಾಂಪತ್ಯ ಜೀವನ ಸ್ವಲ್ಪ ಕಷ್ಟ ಆಗಿರ್ತದೆ. ನಿಮ್ಗೊಂದು ಸ್ವಲ್ಪ ಮುಂಗೋಪ ಜಾಸ್ತಿ, ಅಥವಾ ಸ್ವಲ್ಪ ಕೂಡಿಡಬೇಕು, ಜಾಸ್ತಿ ಖರ್ಚು ಮಾಡಬಾರದು, ಒಂದು ಲಿಮಿಟೆಡ್ ಆಗಿ ಇದೇ ರೀತಿ ಜೀವನ ಮಾಡಬೇಕು ಅನ್ನುವಂಥದ್ದು ಮೇಷರಾಶಿಯವರಿಗೆ ಜಾಸ್ತಿ ಆಗಿರುತ್ತೆ. ಬಟ್ ಸಪ್ತಮಾಧಿಪತಿ ಶುಕ್ರ ಆದಾಗ ಅವರಿಗೆ ಸಿಗುವ ಬಾಳ ಸಂಗಾತಿ ಇದೆಯಲ್ಲ, ಮೇಷರಾಶಿಯವರು ನೀವು ಮದುವೆ ಆಗುವ ನಿಮ್ಮ ಬಾಳ ಸಂಗಾತಿಯವರು ಸ್ವಲ್ಪ ಚೆನ್ನಾಗಿರ್ಬೇಕು, ಒಳ್ಳೆ ಬಟ್ಟೆ ಹಾಕೋಬೇಕು, ಕಾಸ್ಟ್ಲಿ ಆಗಿರ್ಬೇಕು, ಚೆನ್ನಾಗಿರ್ಬೇಕು, ಈ ತರದ ಮನಸ್ಥಿತಿಯವರು ಆಗ್ಬಿಟ್ಟಿರ್ತಾರೆ. ಸೊ ದಾಂಪತ್ಯ ಅನ್ನತಕ್ಕಂಥದ್ದು ಅನಿವಾರ್ಯದಲ್ಲಿ ಕೆಲವಿಷ್ಟು ಸಮಸ್ಯೆಗಳನ್ನ ಕೊಟ್ಟುಬಿಡುತ್ತೆ. ಸೊ ಆದ್ರಿಂದ ನೀವು ಮೇಷರಾಶಿಯವರು ಸುಖ ದಾಂಪತ್ಯ ಜೀವನವನ್ನ ನಡೆಸಬೇಕು ಅಂತಾದ್ರೆ ಒಮ್ಮೆ ಗಂಡ ಹೆಂಡತಿ ಇಬ್ಬರದ್ದು ಸಹ ಜಾತಕ ಪರಿಶೀಲನೆಯನ್ನು ಮಾಡಿಸಿ ಆದಷ್ಟು ಶುಕ್ರನ ಆರಾಧನೆ ಮಾಡಿ, ಅಮ್ಮನವರ ಆರಾಧನೆ ಮಾಡಿ, ಕುಂಕುಮಾರ್ಚನೆ ಶುಕ್ರವಾರಗಳಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಕುಂಕುಮಾರ್ಚನೆಯನ್ನ ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿ. ಆದಷ್ಟು ಜಾಸ್ತಿ ಬಿಳಿಯ ಬಣ್ಣವನ್ನ ಸ್ವಲ್ಪ ಜಾಸ್ತಿ ಬಳಸಿ, ವೈಟ್ ಶರ್ಟ್ ಹಾಕೊಳ್ತಕ್ಕಂಥದ್ದು, ವೈಟ್ ಡ್ರೆಸ್ ಹಾಕೊಳ್ತಕ್ಕಂಥದ್ದು, ವೈಟ್ ಸ್ವಲ್ಪ ಜಾಸ್ತಿ ಬಳಸಿ, ಸ್ವಲ್ಪ ಸುಖ ದಾಂಪತ್ಯ ಸಿಗುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಇರ್ತದೆ. ನೀವು ಎಷ್ಟು ಅಮ್ಮನವರ ಆರಾಧನೆ ಮಾಡ್ತೀರೋ, ಎಷ್ಟು ಶಕ್ತಿಪೀಠಗಳಿಗೆ ಹೋಗ್ತೀರೋ ಅಮ್ಮನವರದ್ದು, ಅಷ್ಟು ಚೆನ್ನಾಗಿರ್ತದೆ ದಾಂಪತ್ಯ ಜೀವನ. ಇಲ್ಲಾಂದ್ರೆ ಒಮ್ಮೆ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸಿ ನೇರವಾಗಿ ಬಂದು ನನ್ನ ಭೇಟಿ ಮಾಡಬಹುದು. ಇಲ್ಲ ನೀವು ಇದ್ದಲ್ಲಿಂದನೇ ಫೋನ್ ಕನ್ಸಲ್ಟೇಷನ್ ಸಹ ತೆಗೆದುಕೊಳ್ಳಬಹುದಾಗಿರ್ತದೆ. ಸೊ ನಿಮಗೆ ಯಾವ್ದು ಅನುಕೂಲವಾಗುತ್ತೋ ಹಾಗೆ ಮಾಡಿ. ನಾನು ನಿಮ್ಮ ಜಾತಕ ಹಾಗೂ ನಿಮ್ಮ ಬಾಳ ಸಂಗಾತಿಯ ಇಬ್ಬರದ್ದು ಜಾತಕ ಪರಿಶೀಲನೆ ಮಾಡಿ ಏನ್ ಸಮಸ್ಯೆ ಏನ್ ಪರಿಹಾರ ಸಂಪೂರ್ಣವಾಗಿ ತಿಳಿಸ್ತೇನೆ. ಒಳ್ಳೆಯದಾಗ್ಲಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಫೋನ್ ಮಾಡಿ ನೀವು ಕನ್ಸಲ್ಟೇಷನ್ ತಗೋಬಹುದಾಗಿರ್ತದೆ. ನಮಸ್ಕಾರ.